ಇರ್ತಕ್ಕಂಥ ಸೋದರ ಮಿತ್ರ ತಕ್ಷಣ ಅಯೋಧ್ಯೆ ನಗರಿಗೆ ಬಂದು ಭಗವಂತನ ಬಾಲಕಾವಸ್ಥೆಯಲ್ಲಿರ್ತಕ್ಕಂಥ ಶಿಶುವನ್ನ ಕೈಯಲ್ಲಿ ತೆಗೆದುಕೊಂಡು ಐರಾವತ ಆನೆ ಮೇಲೆ ಇಟ್ಕೊಂಡು ಆ ನಂತರ ಮೆರವಣಿಗೆ ಮುಖಾಂತರ ಪಾಂಡುಕುಶಲಿ ಮೇಲೆ ಹೋಗ್ತಾರೆ. ಸುಮೇರು ಪರ್ವತದ ಈಶಾನ್ಯ ದಿಕ್ಕಿನಲ್ಲಿರ್ತಕ್ಕಂಥ ಪಾಂಡುಕುಶಲಿ ಮೇಲೆ ಹೋಗಿ ಚಂದ್ರಕಾಂತ ಶಿಲೆ ಮೇಲೆ ಭಗವಂತನನ್ನು ಸ್ಥಾಪನೆ ಮಾಡಿ ಕ್ಷೀರ ಸಮುದ್ರದಿಂದ ತಂದಿರ್ತಕ್ಕಂಥ ಕಲಶಗಳಿಂದ 1800 ಕಲಶಗಳಿಂದ ಭಗವಂತನಿಗೆ ಅಭಿಷೇಕ ಮಾಡಿದ್ರು ಅಂತ ತಿಳಿಸ್ತಾರೆ. ಭಗವಂತನ ಆ ಶಕ್ತಿ ಆ ಒಂದು ಸಮಯದಲ್ಲಿ ಅನಂತ ಶಕ್ತಿ ಇರ್ತದೆ. ಸೋದರವೇಂದ್ರ ಯೋಚನೆ ಮಾಡ್ತಾರೆ, 1800 ಕಲಶಗಳಿಂದ ಈಗ ತಾನೇ ಜನಿಸಿರ್ತಕ್ಕಂಥ ಬಾಲಕನ ತಲೆ ಮೇಲೆ ನಾವು ಹಾಕ್ತಾ ಇದ್ದೀವಿ, ಭಗವಂತನಿಗೆ ಏನಾದರೂ ಉಸಿರು ಕಟ್ಟೋದಿಲ್ವಾ, ಇಲ್ಲ ನೆಗಡಿ ಆಗೋದಿಲ್ವಾ ಅಂತ ಹೇಳಿ ಯೋಚನೆ ಮಾಡ್ತಿರ್ತಾನೆ. ತಕ್ಷಣ ಭಗವಂತನಿಗೆ ಗೊತ್ತಾಗ್ತದೆ. ಅವಾಗ ಆ ಭಗವಂತ ತನ್ನ ಎಡಗಾಲಿನ ಕಿರುಬೆರಡನ್ನ ಆ ಒಂದು ಪಾಂಡುಕ ಶಿಲೆಗೆ ಹೀಗೆ ಬರೀ ಒಂದು ಸ್ಪರ್ಶ ಮಾಡ್ತಾರೆ. ತಕ್ಷಣ ಅಲ್ಲಿರ್ತಕ್ಕಂಥ 32 ದೇವತೆಗಳು 3 ಪಲ್ಟಿ ಹೊಡೆದು ಕೆಳಗಡೆ ಉರುಳಿ ಬೀಳ್ತಾರೆ. ಅಷ್ಟು ಶಕ್ತಿ ಭಗವಂತನ ಬರೀ ಆ ಒಂದು ಕಿರುಬೆರಳಿನ ಸ್ಪರ್ಶಕ್ಕೆ ಇರ್ತದೆ ಅಂತ ತಿಳಿಸ್ತಾರೆ. ಅಂತ ಅನಂತ ಶಕ್ತಿಯನ್ನ ನೀಡ್ತಕ್ಕಂಥ ಹಾಲಿನ ಅಭಿಷೇಕ ಭಗವಂತನಿಗೆ ಅನಂತ ಶಕ್ತಿ ಕೊಡ್ತದೆ. ಅನಂತ ದರ್ಶನ, ಅನಂತ ಜ್ಞಾನ, ಅನಂತ ವೀರ್ಯ, ಅನಂತ ಶಕ್ತಿ ಭಗವಂತನಿಗೆ ಇರ್ತದೆ. ಅಂತ ಅನಂತ ಚತುಷ್ಟಯಗಳೊಂದಿಗೆ ಹುಟ್ಟಿರ್ತಕ್ಕಂಥ ಭಗವಂತನಿಗೆ ಇಲ್ಲಿ ಕ್ಷೀರಾಭಿಷೇಕವನ್ನು ಮಾಡ್ತಾರಂತೆ. ಆ ಕ್ಷೀರಾಭಿಷೇಕ ಮಾಡ್ತಕ್ಕಂಥ ಕಲಶಗಳ ಎತ್ತರ, ಒಂದು ಕಲಶ 6 ಯೋಜನೆ ಎತ್ತರ ಇರ್ತದೆ. ಹಾಗೆ ಅದರ ಅಗಲ 3 ಯೋಜನೆ ಇರ್ತದಂತೆ. ಆ ಕಲಶದ ಕಂಠ 1 ಯೋಜನೆ ಅಗಲ ಆಗ್ತದಂತೆ. ಅಷ್ಟು ದೊಡ್ಡ ಕಲಶಗಳಂತದ್ದು ಭಗವಂತನಿಗೆ 32 ದೇವತೆಗಳು ಕೂಡ ಅಭಿಷೇಕವನ್ನು 1800 ಕಲಶಗಳಿಂದ ಅಭಿಷೇಕವನ್ನ ಮಾಡ್ತಾರೆ ಅಂತ ತಿಳಿಸ್ತಾರೆ. ಅಂತ ಸಾಕ್ಷಾತ್ ಭಗವಂತ ಇಲ್ಲಿ ಕಾಶಿನಾಥ ಸ್ವಾಮಿಗೆ ನಾನು ಕೂಡ ಯಾವ ಜನ್ಮಾಭಿಷೇಕ ಆಯಿತು ಅದೇ ರೀತಿ ನಾನು ಕೂಡ ಇಂದ್ರನಾಗಿ, ಸೌದರ್ಮೇಂದ್ರನಾಗಿ, ಈಶಾನ್ಯನಾಗಿ, ಕುಬೇರನಾಗಿ ನಾನು ಕೂಡ ಭಗವಂತನಿಗೆ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಇಲ್ಲಿ ಅಭಿಷೇಕವನ್ನು ಮಾಡ್ತಾ ಇದ್ದೀನಿ. ಅದೇ ಕ್ಷೀರ ಸಮುದ್ರದಿಂದ ತಂದಿರ್ತಕ್ಕಂಥ ಕಲಶಗಳನ್ನು ತುಂಬಿಕೊಂಡು ಬಂದಿದ್ದೀನಿ ಅಂತ ಹೇಳಿ ಭಗವಂತನಿಗೆ ಅತ್ಯಂತ ಒಂದು ಶ್ರದ್ಧಾ ಭಕ್ತಿಯಿಂದ ಅಭಿಷೇಕ ಮಾಡೋಣ. ಕೊಲಿ ದೇವಾದಿದೇವ ಶ್ರೀ ಪಾರ್ಶ್ವನಾಥ ತೀರ್ಥಂಕರ ಭಗವಾನಿಗೆ ಹುಡ್ತಾರೆ ಅಂತ ತಿಳಿಸ್ತಾರೆ. ಅಷ್ಟು ಶಕ್ತಿ ಈ ಹಾಲಿನ ಅಭಿಷೇಕಕ್ಕಿದೆ ಅಂತ ತಿಳಿಸ್ತಾ ಇಲ್ಲಿ ಅಭಿಷೇಕ ಪ್ರಾರಂಭ. भगवती श्रीमती पवित्र क्षीराभिषेकं करति स्वाहा, क्षीराभिषेकं करति स्वाहा. हालिनाभिषेक ಇದು ಹಾಲಿನಾಭಿಷೇಕ, ಹಾಲಿನಾಭಿಷೇಕ ಇದು ಹಾಲಿನಾಭಿಷೇಕ, ಕ್ಷೀರ ಸಾಗರದಿಂದ ತಂದ ಹಾಲಿನಾಭಿಷೇಕ, ಕ್ಷೀರ ಸಾಗರದಿಂದ ತಂದ ಹಾಲಿನ